ವಿಂಟರ್ ಸೀಸನ್ ಸ್ಟಾರ್ಟ್ ಆದ ತಕ್ಷಣ ತುಂಬ ಕಾಮನ್ ಆಗಿ ಕಾಣುವಂಥ ಗಿಡನೇ ಈ ಚೆಂಡು ಹೂವಿನ ಗಿಡ. ತುಂಬ ಈಸಿಯಾಗಿ ಬೆಳೆಯುವಂಥ ಗಿಡ, ಯಾವ ಥರದ ಮಣ್ಣಲ್ಲಿ ಹಾಕಿದ್ರೂ ಬೆಳೆಯುತ್ತೆ. ಇವತ್ತಿನ ವಿಡಿಯೋದಲ್ಲಿ ಈ ಚೆಂಡು ಹೂವಿನ ಬಗ್ಗೆ ಸ್ವಲ್ಪ ವಿಷಯಗಳನ್ನ ತಿಳ್ಕೊಳ್ಳೋಣ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಚೆಂಡು ಹೂವಿನಲ್ಲೇ ಜಾಫ್ರಿ ಅನ್ನೋ ವೆರೈಟಿ ಇದು. ಗಿಡ ತುಂಬ ಶಾರ್ಟ್ ಇರುತ್ತೆ, ಹೂ ತುಂಬ ಚಿಕ್ಕದಾಗಿರುತ್ತೆ, ಆದರೆ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಹೂ ಒಣಗೋದ್ಮೇಲೆ ಈ ರೀತಿ ಇರುತ್ತೆ, ಅದರೊಳಗೆ ಸೀಡ್ಸ್ ಇರುತ್ತೆ. ಅದನ್ನು ನಾನು ಕಟ್ ಮಾಡಿಬಿಟ್ಟು ಕಲೆಕ್ಟ್ ಮಾಡ್ಕೊಳ್ತೀನಿ. ಈ ಚೆಂಡು ಹೂವಿನ ಬೀಜಗಳನ್ನ ಹಾಗೆ ಸುಮ್ಮನೆ ಉದುರಿಸಿದ್ರೂ ಸಾಕು, ಅಲ್ಲೇ ಗಿಡಗಳು ಹುಟ್ಕೊಂಡಿರುತ್ತೆ. ಹಾಗಾಗಿ ಈ ಸಣ್ಣ ವೆರೈಟಿನ ನಾನು ಏನು ಮಾಡ್ತೀನಿ ಅಂದರೆ ಒಂದು ಲೈನಲ್ಲಿ ಹಾಕೊಂಡು ಬರ್ತೀನಿ, ಬಾರ್ಡರ್ ಥರ ನೋಡೋಕ್ಕೆ ಚೆನ್ನಾಗಿರುತ್ತೆ. ಈ ಚೆಂಡುಗಳು ತುಂಬ ಕಲರ್ಫುಲ್ಲಾಗಿ ಬ್ರೈಟಾಗಿರೋದ್ರಿಂದ ಬಟರ್ಫ್ಲೈಸು ಮತ್ತು ಹನಿ ಬೀಸ್ನ ತುಂಬ ಅಟ್ರ್ಯಾಕ್ಟ್ ಮಾಡುತ್ತೆ. ನೀವು ತರಕಾರಿ ಗಿಡಗಳನ್ನೇನಾದರೂ ಹಾಕ್ಕೊಂಡಿದ್ರೆ ಅದ್ರ ಹತ್ತಿರದಲ್ಲಿ ಒಂದೊಂದು ಈ ಚೆಂಡುವಿನ ಗಿಡಗಳನ್ನ ಹಾಕ್ಕೊಳ್ಳಿ. ದುಂಬಿಗಳು ತುಂಬ ಬರೋದ್ರಿಂದ ತರಕಾರಿ ಗಿಡದಲ್ಲಿ ಬೇಗ ಹೂವಾಗಿ ಕಾಯಿಗಳು ಬಿಡುತ್ತೆ. ಈ ಚೆಂಡುವಿನ ಗಿಡಗಳಿಗೆ ಫುಲ್ ಸನ್ಲೈಟ್ ಇರಬೇಕು. ನಿಮ್ಮನೆ ಮುಂದೆ ಯಾವ ಕಡೆಗೆ ಬಿಸಿಲು ಜಾಸ್ತಿ ಬೀಳ್ತಾ ಇದೆ ನೋಡಿಕೊಂಡು ಅಲ್ಲಿಗೆ ಈ ಚೆಂಡುವಿನ ಪಾಟ್ಗಳನ್ನ ಇಟ್ಕೊಂಡ್ರೆ ಅವಾಗ ಹೂ ತುಂಬ ಸಿಗುತ್ತೆ. ಈ ಗಿಡನ ಕಟ್ಟಿಂಗಿಂದ ಮತ್ತು ಸೀಡ್ಸಿಂದ ಎರಡೂ ರೀತಿಯಲ್ಲಿ ಬೆಳಿಬೋದು. ಆದರೆ ಈ ಚೆಂಡುವಿನ ಬೀಜಗಳನ್ನ ಸುಮ್ಮನೆ ಉದುರಿಸಿದ್ರೆ ಸಾಕು, ಅದರಲ್ಲಿ ಗಿಡ ಹುಟ್ಟೋದ್ರಿಂದ ಹೆಚ್ಚಾಗಿ ನನಗೆ ಗೊತ್ತಿರೋ ಹಾಗೆ ಎಲ್ಲರೂ ಸೀಡ್ಸಿಂದನೇ ಬೆಳೀತಾರೆ. ಇದಕ್ಕೆ ಪಾಟಿಂಗ್ ಮಿಕ್ಸ್ ಏನು ಸ್ಪೆಷಲಾಗಿ ಹಾಕೋಬೇಕಾಗಿಲ್ಲ. ಮರಳು ಮಣ್ಣು ಗೊಬ್ಬರ ಹಾಕೊಂಡ್ರೆ ಸಾಕು. ಬೇರೆ ಗಿಡಗಳಿಗೆ ಹಾಕೋಂಗೆ ಆಗಾಗ ಗೊಬ್ಬರ ಕೂಡ ಹಾಕೋಂಗಿಲ್ಲ. ಸ್ಟಾರ್ಟಿಂಗಲ್ಲಿ ಒಂದು ಸಲ ಹಾಕಿದರೆ ಸಾಕು. ನೀರು ಕೊಡಬೇಕಾದ್ರೂ ಅಷ್ಟೇ, ತುಂಬ ನೀರು ಕೊಡಬಾರ್ದು. ಮಣ್ಣು ತುಂಬ ಡ್ರೈ ಆಗಿದ್ರೆ ಮಾತ್ರ ನೀರು ಹಾಕಬೇಕು. ಇದು ತುಂಬ ಹಾರ್ಡಿ ಪ್ಲ್ಯಾಂಟ್ ಆಗಿರೋದ್ರಿಂದ ಇದು ಅಷ್ಟು ಈಸಿಯಾಗಿ ಸತ್ತು ಹೋಗಲ್ಲ. ಈ ಚೆಂಡುವಿನ ಗಿಡನೂ ಕೂಡ ಸೀಸನ್ ಫ್ಲವರ್ ಥರನೇ ಪಿಂಚಿಂಗ್ ಮಾಡಿಬಿಟ್ಟು ನಾವು ಜಾಸ್ತಿ ಹೂಗಳನ್ನ ಪಡ್ಕೋಬೋದು. ಗಿಡ ಇಷ್ಟು ಎತ್ತರ ಬಂದಮೇಲೆ ಅದರ ತುದಿನ ಚಿವುಟ್ಬಿಟ್ಟು ತೆಗಿಬೇಕು. ಆವಾಗ ಅದರಿಂದ ಹೊಸ 2 ಬ್ರಾಂಚಸ್ ಬರುತ್ತೆ. ಆ ಬ್ರಾಂಚಸಲ್ಲಿ ಕೂಡ ಇದೇ ರೀತಿ ಪಿಂಚಿಂಗ್ ಮಾಡಿಬಿಟ್ಟು ತೆಗೆದ್ರೆ ಆವಾಗ ಹೂಗಳನ್ನ ಜಾಸ್ತಿ ಪಡ್ಕೋಬೋದು. ಈ ಗಿಡಗಳಿಗೆ ಸ್ಟಾರ್ಟಿಂಗ್ ನೆಡಬೇಕಾದ್ರೆ ಒಂದು ಸಲ ಗೊಬ್ಬರ ಕೊಟ್ಟಿರೋದಷ್ಟೇ. ಆಮೇಲೆ ಮೊಗ್ಗಾದಾಗ ಅದಕ್ಕೆ ಲಿಕ್ವಿಡ್ ಫರ್ಟಿಲೈಸರ್ ಒಂದು ಸಲ ಕೊಡ್ಬೋದು. ತುಂಬ ಜಾಸ್ತಿ ಗೊಬ್ಬರ ಕೊಟ್ಟರೆ ಏನಾಗುತ್ತೆ, ಹೂಗಳು ಕಡಿಮೆ ಆಗುತ್ತೆ, ಎಲೆಗಳು ತುಂಬ ಬರುತ್ತೆ. ಈ ಚೆಂಡುವಿನ ಬೀಜಗಳನ್ನ ನಾನು ಹೇಗೆ ಕಲೆಕ್ಟ್ ಮಾಡ್ಕೊಳ್ತೀನಿ ಅಂತಂದರೆ, ಒಂದು ಸಲ ಹೂ ಪೂರ್ತಿ ಅರಳಿ ಹೋದ್ಮೇಲೆ ಆ ಗಿಡ ಪೂರ್ತಿ ಒಣಗಕ್ಕೆ ಬಿಡ್ತೀನಿ. ಈ ರೀತಿ ಪೂರ್ತಿ ಒಣಗೋದ್ಮೇಲೆ ಆಮೇಲೆ ಅದರಿಂದ ಈ ಬೀಜಗಳನ್ನ ಕಟ್ ಮಾಡಿ ತೆಗಿತೀನಿ. ಈ ರೀತಿ ಹೂವು ಪೂರ್ತಿ ಒಣಗೋ ತನಕ ನಾವು ವೆಯ್ಟ್ ಮಾಡಿದರೆ ನಮಗೆ ಒಳ್ಳೆ ಕ್ವಾಲಿಟಿ ಸೀಡ್ಸ್ ಸಿಗುತ್ತೆ. ನಾವು ಹಾಕೋ ಸೀಡ್ಸ್ ಎಲ್ಲ ಜರ್ಮಿನೇಟ್ ಆಗುತ್ತೆ. ಈ ರೀತಿ ಸೀಡ್ಸ್ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ನಿಮ್ಮ ಹತ್ರ ಗಿಡ ಇಲ್ಲ ಅಂತಂದರೆ ಇನ್ನೂ ಒಂದು ಮೆಥಡ್ ಇದೆ. ನೀವು ಹೊರಗಡೆಯಿಂದ ಚೆಂಡುವಿನ ಹಾರ ತೊಗೊಂಡು ಬಂದಾಗ ಅದರಲ್ಲಿ ತುಂಬ ದೊಡ್ಡ ಹೂವು, ಚೆನ್ನಾಗಿ ಬಲ್ತಿರೋ ಹೂವಾಗಿರಬೇಕು. ಅದನ್ನು ಹಾಗೆ ಡ್ರೈ ಮಾಡಬೇಕು, ಓಪನ್ ಮಾಡಬಾರ್ದು. ಅದನ್ನು ಇಡೀ ಹೂವನ್ನೇ ಡ್ರೈ ಮಾಡಿಬಿಟ್ಟು ಚೆನ್ನಾಗಿ ಡ್ರೈ ಆದಮೇಲೆ ಅದರಲ್ಲಿ ಸೀಡ್ಸ್ ಇರುತ್ತೆ, ಅದನ್ನು ನೀವು ಯೂಸ್ ಮಾಡ್ಕೋಬೋದು. ಈ ಹೂಗಳನ್ನ ಬಿಸಿಲಲ್ಲಿ ಇಟ್ಬಿಟ್ಟು ತುಂಬ ಡ್ರೈ ಆಗೋವರೆಗೆ ಹಾಗೆ ಬಿಡಬೇಕು. ಚೆನ್ನಾಗಿ ಡ್ರೈ ಆದಮೇಲೆ ಓಪನ್ ಮಾಡಿದಾಗ ಅದರ ಸೀಡ್ಸ್ ಈ ರೀತಿ ಇರುತ್ತೆ. ಎಲ್ಲ ವೆರೈಟಿ ಚೆಂಡು ಹೂವಿನ ಬೀಜಗಳು ಇದೇ ರೀತಿ ಇರುತ್ತೆ. ಇದನ್ನು ನಾವು ಒಂದು ಪಾಟಲ್ಲಿ ಹಾಕ್ಕೊಂಡ್ರೆ ಗಿಡ ಸ್ವಲ್ಪ ಉದ್ದ ಬಂದಮೇಲೆ ನಾವು ಬೇರೆ ಕಡೆಗೆ ಶಿಫ್ಟ್ ಮಾಡ್ಕೋಬೋದು. ಈ ಚೆಂಡು ಹೂವಿನ ಬೀಜಗಳನ್ನ ಸುಮ್ಮನೆ ಹಾಗೆ ಉದುರಿಸ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಮಣ್ಣನ್ನು ಹಾಕಿದರೆ ಸಾಕು, ಅಲ್ಲೇ ಗಿಡಗಳು ಹುಟ್ಕೊಳ್ಳುತ್ತೆ. ಆ ಚೆಂಡು ಹೂವಿನ ಬೀಜಗಳು ಚಿಕ್ಕದಾಗಿ ಮೊಳಕೆ ಹೊಡೆದಾಗ ಈ ರೀತಿ ಇತ್ತು. ಅದಾಗಿ 10 ದಿನ ಆದಮೇಲೆ ಗಿಡಗಳ ಸೈಜು ಇಷ್ಟಿರುತ್ತೆ. ಆಮೇಲೆ 1 ವಾರ ಆದಮೇಲೆ ಇದು ಚೆಂಡುವಿನ ಗಿಡಗಳು ತುಂಬ ಫಾಸ್ಟಾಗಿ ಬೆಳೆಯುತ್ತೆ. ಈ ಚೆಂಡುವಿನ ಗಿಡಗಳು ಸೀಡ್ಸಿಂದ ತುಂಬ ಈಸಿಯಾಗಿ ಬೆಳೆಯೋದ್ರಿಂದ ಅದು ಎಷ್ಟು ಹುಟ್ಟಿದೆ ಎಷ್ಟು ಹುಟ್ಟಲಿಲ್ಲ ಅನ್ನೋದ್ರ ಲೆಕ್ಕ ಇಡೋಕ್ಕೆ ಹೋಗಲ್ಲ. ಸೀಡ್ಸ್ ಹಾಕಿದ ಮೇಲೆ ಕರೆಕ್ಟಾಗಿ 1 ರಿಂದ 1.5 ತಿಂಗಳೊಳಗೆ ಈ ರೀತಿ ಹೂ ಬಿಡೋಕ್ಕೆ ಶುರುವಾಗುತ್ತೆ. ಈ ಚೆಂಡು ಮತ್ತು ಯಾವುದೇ ಸೀಸನ್ ಫ್ಲವರ್ ಆಗಲಿ ನೀರು ಹಾಕಬೇಕಾದ್ರೆ ಹೂವಿನ ಮೇಲೆ ನೀರು ಬೀಳಬಾರ್ದು. ಹೂವಿನ ಮೇಲೆ ನೀರು ಬಿದ್ದು ಈ ರೀತಿ ಕಪ್ಪಾಗಿ ಹೂಗಳು ಬೇಗ ಹಾಳಾಗುತ್ತೆ. ಈ ಗಿಡಗಳೆಲ್ಲ ಒಣಗೋದ್ಮೇಲೆ ಅದರಿಂದ ಸೀಡ್ಸ್ನ ಮತ್ತೆ ಕಲೆಕ್ಟ್ ಮಾಡ್ಕೊಳ್ಳೋದು, ಪುನಃ ಅದರಿಂದ ಹೊಸ ಗಿಡಗಳನ್ನ ಬೆಳೆಯೋದು. ಹೀಗೆ ವರ್ಷದಲ್ಲಿ 3 ಸಲನಾದರೂ ನಾನು ಚೆಂಡು ಹೂವಿನ ಗಿಡಗಳನ್ನ ಬೆಳೀತಾ ಇರ್ತೀನಿ.
ಈ ಚೆಂಡು ಹೂವಿನ ಗಿಡಗಳನ್ನ ಎಲ್ಲರೂ ತುಂಬ ಈಸಿಯಾಗಿ ಬೆಳೆಯೋದ್ರಿಂದ ಇದ್ರ ಬಗ್ಗೆ ಜಾಸ್ತಿ ಹೇಳೋಕ್ಕೇನಿಲ್ಲ. ಇವತ್ತಿನ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನ ನನಗೆ ಮರೀದನ್ನೇ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.